ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಒಂದು 11 ಗಂಟೆ ಆಗಿದೆ. ಟಿಫನ್ ಎಲ್ಲ ತಿಂಡಿ ಎಲ್ಲ ತಿಂದು ನಾನು ಮಾಮ ಹೊಲದ ಕಡೆ ಹೊರಟಿದ್ದೀವಿ. ಮಾಮಂಗೆ ಇವತ್ತು ರಜಾ ಇತ್ತು, ಅದಕ್ಕೆ ಸ್ವಲ್ಪ ಹೊಲದಲ್ಲಿ ಅವತ್ತು ಕಾಳೆಲ್ಲ ಚೆಲ್ಲಿದ್ವಲ್ಲ, ಅದನ್ನು ನೋಡ್ಕೊಂಬರೋಣ ಅಂತ ಹೇಳಿದ್ರು. ಅದಕ್ಕೆ ಇಬ್ಬರು ಮಾತಾಡ್ತಾ ಹಾಗೆ ಹೊರಟಿದ್ದೀವಿ. ಇವಾಗ ತೋಟದ ಹತ್ರ ಸ್ವಲ್ಪ ಕೆಲಸ ಏನಿಲ್ಲ, ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಅದು ಸ್ವಲ್ಪ ಹೆಂಗಿದೆ ಏನಂತ ನೀರು ಹರಿಸ್ಬೇಕಾಗ್ಬೋದೇನೋ, ಮಳೆ ಎಲ್ಲ ಏನಿಲ್ವಲ್ಲ, ಅದಕ್ಕೆ ಅದು ಹೊಲಕ್ಕೆ ನೀರು ಹಾಕ್ಬೇಕಾ ಏನು ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಅಂದರೆ ಮಾಮ ಅವರು ಕೆಲಸಕ್ಕೆ ಹೋದರೆ ಸಿಕ್ಕದೆ ವಾರದಲ್ಲಿ 15 ದಿನಕ್ಕೆ ಒಂದಿನ ರಜಾ. ಸೊ ಅದಕ್ಕೆ ಇವತ್ತು ನೈಟ್ ಡ್ಯೂಟಿ ಮಾಡಿದ್ರಂತೆ. ಇವತ್ತು ಬೆಳಿಗ್ಗೆ ಆ ರಜಾ ತೊಗೊಂಡು ಬಂದಿದ್ರಲ್ಲ, ಅದಕ್ಕೆ ತೋಟ ಎಲ್ಲ ಹೆಂಗಿದೆ ಅಂತೇಳಿ ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನನ್ನ ಗಾರ್ಡನಿಂಗಲ್ಲಿ ಮೆಡಿಷನ್ ಮಾಡೋದಿದೆ, ಮತ್ತು ಸ್ವಲ್ಪ ಹಾರ್ವೆಸ್ಟಿಂಗ್ ಇದೆ. ಸೊ ಇದನ್ನು ಇವತ್ತು ನಾನು ಏನೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತೀನಿ ಮತ್ತು ಯಾವುದಕ್ಕೆಲ್ಲ ಮೆಡಿಷನ್ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ. ಬನ್ನಿ, ಹಾಗೆ ವಿಡಿಯೋ ಕಂಟಿನ್ಯೂ ಇರಿ. ಆ್ಯಕ್ಚುಲಿ ಅದು ಸ್ವಲ್ಪ ಇದಾಗಿತ್ತು, ಅದಕ್ಕೋಸ್ಕರ ಮೆಡಿಷನ್ ಮಾಡಬೇಕು. ಬನ್ನಿ ನೋಡಿ ಫ್ರೆಂಡ್ಸ್, ತುಂಬ ಕೀಟನಾಶಕಗಳು ಹೆಚ್ಚಾಗ್ಬಿಟ್ಟಿದೆ. ಸುಂಕುಳ, ಕಂಬಳಿ ಹುಳ, ಆಮೇಲೆ ಏನೇನೋ ಹುಳ ಎಲ್ಲ ಐತೆ, ಮತ್ತು ಹೆವಿ ಇರುವ ಓಡಾಡ್ತಾ ಇದೆ. ಅದಕ್ಕೆ ಮಾಮ ಎಲ್ಲದಕ್ಕೂ ನಮ್ಮ ಹಸ್ಬೆಂಡ್ ಎಲ್ಲದಕ್ಕೂ ಮೆಡಿಷನ್ ಮಾಡ್ತಿದ್ದಾರೆ. ಹಾಗೆ ನುಗ್ಗೆ ಮಾಡ್ಕೊಡಿ. ಇನ್ನೇನಿಲ್ಲೆಲ್ಲ ಸೊಪ್ಪೆಲ್ಲ ಹಾಕಿ ಇಲ್ಲ ಇದು ಮಾಡ್ತಾಯಿದ್ದೀವಲ್ಲ, ಸೊ ಹಂಗಾಗಿ ಫುಲ್ಲಾಗಿ ಹುಳ ಅಲ್ಲಲ್ಲೇ ಓಡಾಡ್ತಾ ಇದೆ. ಅಮ್ಮ ಪಕ್ಕದಕ್ಕೂ ಹೊಡಿ, ಪರವಾಗಿಲ್ಲ, ಅದರಿಂದನೇ ಮತ್ತೆ ಇದಕ್ಕೆ ಬರ್ತವೆ. ಅದರಿಂದನೇ ಜಾಸ್ತಿ. ಇಲ್ಲಿ ಸೊಪ್ಪಿತ್ತಲ್ಲ, ಆವಾಗ ಹೆವಿ ಬಂದವು. ಇದು ಮೆಂತ್ಯ ಸೊಪ್ಪು. ಚಿಕ್ಕದ್ರಲ್ಲಿ ಹೊಡೆದ್ರೆ ಏನಾಗಲ್ವಮ್ಮ? ಅದೇನು ಹುಳ ಹೋಗಕ್ಕಲ್ವಾ? ಹಾಂ, ನಾನು ಎಲ್ಲ ಅಲ್ಲಿ ಇಲ್ಲಿ ಹಿಡ್ದು ಸಾಯಿಸಿ ಬೇಜಾರಾಯಿತು. ಎಷ್ಟಂತ ಸಾಯಿಸೋದು, ಬರ್ತಾನೆ ಇರ್ತವೆ. ಇಲ್ಲಿ ಕೆಂಪು ದಂಟಿನ ಸೊಪ್ಪು ಕರೆಕ್ಟ್ ಕಾಣಿಸ್ತಾ ಇತ್ತ. ಸ್ವಲ್ಪ ಮಣ್ಣು ಹಂಗೆ ಐತೆ, ಸೊಪ್ಪು ಹಂಗೆ ಐತೆ. ಮಾಮ, ನಿನ್ನ ಮಾಸ್ಕನ್ನು ಹಾಕಬೇಕಾಗಿತ್ತು. ನಿಂಗೇನು ಗೊತ್ತಿಲ್ವಾ? ಹಾಂ, ಅಮ್ಮ ಆಂಟಿ ಅವ್ರ ಮನೆಯಲ್ಲಿ ಇದು ಮಾಡ್ತಾ ಇದೆ, ಕರ್ಮೀನ್ ಸರ. ಅಮ್ಮನೂ ಆಂಟಿ ಸೇರಿಕೊಂಡು ಮೂಲಂಗಿ ಇಸ್ಕೊಂಡು ಹೋಗ್ತೈತಿ. ಏನಕ್ಕಮ್ಮ ಏನೋ ತಯಾರಿ ಮಾಡ್ತಿದ್ದೀರಾ? ಆದರೆ ಕರ್ಮೀನ್ ಮಾಡೋಕ್ಕೆ ಅಂತ. ಅವ್ರು ಜಾಸ್ತಿ ಇದ್ರೆ ಕೊಡ್ರಿ, ನಮ್ಮ ಮಗನ ತಗೊಳ್ತೀವಿ ಅಂದ್ರಂತೆ. ಮೂಲಂಗಿ, ಬೀನ್ಸ್ ಎಲ್ಲ ಐತಲ್ಲಿ. ಸ್ವಲ್ಪ ಮೂಲಂಗಿ, ಇನ್ನೊಂದೆರಡು ಸಣ್ಣ ಕೊಡೋಣ. ಫ್ರೆಶ್ ವೆಜಿಟೇಬಲ್ಸ್ ಬೇಕು. ಅದಕ್ಕೂ ಮಾವಿನ ಗಿಡಕ್ಕೆ ಹೊಡಿ, ತುಂಬ ಆಗೈತೆ. ಅವತ್ತು ಸುಮ್ಮನೆ ಹಂಗೆ ಸ್ಪ್ರೇ ಮಾಡಿದ್ದು, ಏನು ಮಾತ್ರ ಅದು ಅಲ್ವಾ? ಆ ಮರಕ್ಕೆ ಆರ್ಸೋಕ್ಕಾಗಲ್ಲ, ಆದರೆ ಅದರಿಂದ ಕರಿಬೇವಿನ ಸೊಪ್ಪು ಗಿಡಕ್ಕೆ ಒಂಚೂರು ಹೊಡಿ. ಅದು ನಂದೇ ಕರಿಬೇವಿನ ಗಿಡ. ಏನು ಗೊತ್ತಾ ಫ್ರೆಂಡ್ಸ್, ಅಂದರೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ತಾರಲ್ಲ, ಅದರಲ್ಲಿ ಇಷ್ಟೊಂದು ಮೆಡಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ನಾವು ಯಾವುದು ವೆಜಿಟೇಬಲ್ಸ್ಗೆ ಮೆಡಿಷನ್ ಮಾಡ್ತಿಲ್ಲ. ಇದು ಬಂದು ಸ್ವಲ್ಪ ತೋಟ ಅಲ್ವಾ, ಹಂಗಾಗಿ ಕಂಬಳಿ ಹುಳ ಮಳೆ ಇತ್ತಲ್ಲ, ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಇನ್ನೂ ನಾನು ಬೇರೆ ಗಿಡಗಳೆಲ್ಲ ಹಾಕಬೇಕು. ಅದು ಹಾಕಿದ್ಮೇಲೆ ಹುಳ ಜಾಸ್ತಿ ಆಯಿತು ಅಂತ ಅದಕ್ಕೆ ಮೆಡಿಷನ್ ಮಾಡೋಕ್ಕಿದಾಗಲ್ಲ ಅಂತೇಳ್ಬಿಟ್ಟು ನಾನು ಫಸ್ಟಿಗೆ ಮೆಡಿಷನ್ ಮಾಡಿಸ್ಬಿಟ್ಟು ಆಮೇಲೆ ಗಿಡಗಳು ಹಾಕೋಣ ಅಂತ ಮಾಡಿಸ್ತೀನಿ. ಆ್ಯಕ್ಚುಲಿ ಇಲ್ಲಿರೋ ಸಾಮಂತಿಗೆ ಗಿಡ ಎಲ್ಲ ವೇಸ್ಟ್ ಆಗಿದೆ. ಇದು ಇನ್ನೊಂದು ವಾರ ಅದನ್ನೆಲ್ಲ ತೆಗ್ಸಿ ಬಿಸಾಕ್ಬಿಟ್ಟು ಆಮೇಲೆ ಈ ಜಾಗದಲ್ಲಿ ಬೇರೆ ಏನಾದರೂ ಹಾಕೋಣ ಅಂಥೇಳಿ ಫಸ್ಟಿಗೆ ಇದು ಮಾಡ್ತಾರೆ. ಮತ್ತೇನೋ ಕೋಳಿನಲ್ಲಿ ಏನು ಬರುತ್ತೆ ಫ್ರೆಂಡ್ಸ್, ಅದು ನಮ್ಮ ಮನೆ ಪಕ್ಕದಲ್ಲಿ ಕೋಳಿ ಸಾಕಿದ್ದಾರೆ, ಅದು ಜಾಸ್ತಿ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ಅಂತ ಇಂಪಾರ್ಟೆಂಟಾಗಿ ನಾವು ಇದು ಮೆಡಿಷನ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಗಿಡಗಳಲ್ಲಿ ಏನೂ ತೊಂದರೆ ಇಲ್ಲ, ಅವೆಲ್ಲ ಆರಾಮಾಗಿದ್ದಾವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೋಸ್ಕರನೇ ನಾವು ಆ ಕೋಳಿ ಏನೇನು ಗೊತ್ತಾ, ಆ ಹೊಲದಲ್ಲಿ ಹೋಗ್ಬಿಟ್ಟು ಏನಾದರೂ ಕೆಲಸ ಮಾಡಿಬಿಟ್ಟು ತೋಟದಲ್ಲಿ ಗಾರ್ಡನಲ್ಲಿ ಇದು ಮಾಡ್ಕೊಂಬಂದರೆ ಮೈಯೆಲ್ಲ ಕಡ್ತಾ ಬರುತ್ತೆ, ಮೈ ಮೇಲೆಲ್ಲ ಹಚ್ಕೊಬಿಟ್ಟಿರುತ್ತೆ, ನೈಟ್ ಫುಲ್ಲು ನಿದ್ದೆ ಮಾಡೋಕ್ಕೆ ಬಿಡೋಲ್ಲ. ಸೊ ಹಂಗಾಗಿ ಇದಕ್ಕೋಸ್ಕರ ನಾನು ಈ ಮೆಡಿಷನ್ ಮಾಡ್ತಾಯಿರೋದು. ಅದು ಎಲ್ಲೋ ಒಂದೊಂದು ಹುಳ ಇದೆ, ಹುಳ ಏನು ಹೆವಿ ಇಲ್ಲ. ಹುಳಕ್ಕೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ಕೋಳಿ ಏನಂತೆಪ್ಪ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೈ ಕೈ ಎಲ್ಲ ಗಾಯ ಆಗಿಬಿಟ್ಟಿದೆ ಫ್ರೆಂಡ್ಸ್ ಒಂದು ವಾರದಿಂದ.
ಅದಕ್ಕೆ ಫಸ್ಟು ಅದು ಹೋಗಲಿ ಅಂತೇಳ್ಬಿಟ್ಟು ಇದನ್ನು ಮೆಡಿಷನ್ ಮಾಡ್ತಾಯಿರೋದು. ಮಾಮ ನೋಡೋಣ ಅದು ಹೋಗ್ತದೋ ಏನೋ ಒಂದು ಅರ್ಥ ಆಗ್ತಿಲ್ಲ, ಬಟ್ ಎಲ್ಲ ಇದು ಮಾಡೋಣ ಅಂತೇಳಿ ಮಾಡ್ತಾಯಿದ್ದಾರೆ. ಮೆಡಿಷನ್ ಹೋಗುತ್ತೆ ಅಂತ ಯಾರೋ ಹೇಳಿದ್ರು ಅಂತ ಇದಕ್ಕೆ ಮೆಡಿಷನ್ ಮಾಡ್ತಿದ್ದಾರೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.